ನನಗೆ ಇದೇ ಬೆಸ್ಟ್ ಅನ್ಸೋದು ಈ ಸಿನಿಮಾ ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರೀಲಿ. ನಾನು ಹೇಳಿಲ್ವಾ, ಐ ಕ್ಯಾನ್ ಲಿವ್ ಸೋ ಮೆನಿ ಲೈಫ್ಸ್ ಆಲ್ ಟುಗೆದರ್ ಇನ್ ಆ್ಯಂಡ್ ಔಟ್. ನಿಮಗೆ ಪ್ರತಿ ಒಂದೇ ಲೈಕ್ ಡೀಟೇಲ್ಡಲ್ಲಿ ಇದೆ. ನೀವು ನಿಮ್ಮ ಬದುಕಲ್ಲಿ ಏನು ಹುಡುಕ್ತಿದ್ದೀರಾ ಅಥವಾ ನೀವು ನಿಮ್ಮ ಬದುಕಲ್ಲಿ ಏನು ಇರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಫಸ್ಟ್ ಆಫ್ ಆಲ್ ನಿಮಗೆ ಖುಷಿ ಏನು ಕೊಡ್ತಿದೆ ಅನ್ನೋ ಕ್ಲಾರಿಟಿ ಇವತ್ತು ಅರ್ಧ ಜನ್ರೇಷನ್ಗೆ ಇಲ್ಲ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಆ ಗೋಲ್ ರೀಚ್ ಆಗಲೇಬೇಕು ಅಂತ ಒಂದು ಜರ್ನಿ ಮಾಡ್ತಾ ಹೋದರೆ ತಾನಾಗ್ತಾನೆ ಎಲ್ಲ ಅಲೈನ್ ಆಗ್ತಾ ಹೋಗುತ್ತೆ. ಅದಕ್ಕೆ ಕಂಪ್ಯಾರಿಸನಲ್ಲಿ ನೀವು ನಿಮ್ಮ ಲೈಫ್ ನೋಡ್ತಿದ್ರೆ ನಿಮಗೆ ಯಾವಾಗಲೂ ಬೇಜಾರಲ್ಲೇ ಇರ್ತೀರಾ. ಮರಕ್ಕಿಂತ ಮರ ದೊಡ್ಡದು ಅಂತಾರಲ್ಲ, ಸ್ಟ್ರಗಲ್ ಅನ್ನೋದು ಏನೂ ಇಲ್ಲ. ಉಸಿರಾಡ್ತಿದ್ರೆ ಕೈಕಾಲು ಓಡಾಡ್ತಿದೆಯಲ್ಲ. ಇಫ್ ಇನ್ ಕೇಸ್ ಐ ವಾಂಟ್ ಟು ಬಿ ಅ ಬೆಸ್ಟ್ ಆ್ಯಕ್ಟರ್ ಅಂದಾಗ ಇಟ್ಸ್ ಅ ಜರ್ನಿ, ದ್ಯಾಟ್ಸ್ ಅ ಕೈಂಡ್ ಆಫ್ ಅ ಡೆಸ್ಟಿನೇಷನ್. ಆ ಒಂದು ಜರ್ನಿನ ನಾನು ಎಷ್ಟು ಎಂಜಾಯ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀನಿ ಅಂತ ನನ್ನ ಹ್ಯಾಪಿನೆಸ್ ಡಿಪೆಂಡ್ ಆಗುತ್ತೆ. ಸೊ ನೀವು ಅದಕ್ಕಂತ ನೆಕ್ಸ್ಟ್ ಇಯರ್ ಮತ್ತೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಾಗ ನಿಮ್ದು ಹಳೆ ಅಚೀವ್ಮೆಂಟ್ನ ನೀವೇ ಡೌನ್ಗ್ರೇಡ್ ಮಾಡಿದಾಗ ನೀವು ಜೀವನದಲ್ಲಿ ಖುಷಿಯಾಗಿರೋಕ್ಕಾಗಲ್ಲ. ಓಕೆ, ಈಗ ಈ ಗ್ಯಾಂಬ್ಲಿಂಗ್ ಅಂತಿದ್ದಂಗೆ ನಿಮಗೆ ಫಸ್ಟ್ ನೆನಪಾಗೋದೇನು? ಗ್ಯಾಂಬ್ಲಿಂಗ್ ಅನ್ನೋ ಒಂದು ವರ್ಡ್ ಕೇಳ್ತಿದ್ದೆ. ಲೈಫ್ ಇಸ್ ದ ಬಿಗ್ಗೆಸ್ಟ್ ಗ್ಯಾಂಬ್ಲಿಂಗ್. ಪ್ರತಿಯೊಂದು ನಿರ್ಧಾರ ನಾವು ಎಲ್ಗೋ ಕರ್ಕೊಂಡು ಹೋಗುತ್ತೆ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಆ ಕ್ಷಣಕ್ಕೂ ಅಟ್ಲೀಸ್ಟ್ ಒಂದು 10% ಡೌಟ್ ಇದ್ದೇ ಇರುತ್ತೆ, ಇದಲ್ಲಿಗೆ ಹೋಗುತ್ತೋ ಇಲ್ವೋ ಅಂತ. ಆದರೂ ಒಂದು ರಿಸ್ಕ್ ತಗೋತೀವಿ. ಸೊ ಲೈಫ್ ಇಟ್ ಸೆಲ್ಫ್ ಇಸ್ ಅ ಗ್ಯಾಂಬ್ಲಿಂಗ್ ಐ ಫೀಲ್. ಹಿಂಗೆ ನಡಿಬೇಕು ಲೈಫ್ ನಿಮ್ಮ ಪ್ರಕಾರ? ಸ್ಟ್ರಗಲ್ಸ್ಗಳು ಇರಬೇಕಾ, ಸ್ಟ್ರಗಲ್ಸ್ಗಳು ಇರಬಾರ್ದು? ಅಯ್ಯೋ ನನಗೆ ಕಷ್ಟ ಬಂದ್ಬಿಡ್ತಪ್ಪ, ಅಯ್ಯೋ ನನಗೆ ಹಿಂಗೆ ಆಗೋಯ್ತಪ್ಪ, ನನಗೆ ಮುಂದೆ ಜೀವನ ಗೊತ್ತಾಗ್ತಾ ಇಲ್ಲ, ಮುಂದೆ ದಾರಿ ಗೊತ್ತಾಗ್ತಾ ಇಲ್ಲ ಅನ್ನೋ ಸುಮಾರು ಜನ ಇರ್ತಾರೆ. ಏನೂ ಆಗ್ತಾ ಇಲ್ವಲ್ಲ, ವರ್ಕ್ ಆಗ್ತಾನೆ ಇಲ್ವಲ್ಲ ಅನ್ನೋರಿಗೆ ಹೆಂಗಿರಬೇಕು ಲೈಫ್ ನಿಮ್ಮ ಪ್ರಕಾರ? ಏನೋ ಆಗ್ತಿಲ್ವಲ್ಲ ಅಂತ ನೀವು ಹೇಳೋಕ್ಕೆ ಆಗಲ್ಲ. ಏನೋ ಒಂದು ಆಗ್ತಾ ಇರುತ್ತೆ, ನೀವು ಅದನ್ನು ನೋಟಿಸ್ ಮಾಡಲ್ಲ ಅಷ್ಟೇ. ನೀವು ಕಾಲೇಜಲ್ಲಿ ಇರಬೇಕಾದ್ರೆ ನಿಮಗೆ ಬೈಕ್ ತಗೋಬೇಕು ಅಂತ ಇರುತ್ತೆ. ನೀವು ಬೈಕ್ ತಗೊಳಕ್ಕೆ ಯೋಗ್ಯರಾಗ್ತಿರಲ್ಲ, ಆಗ ಸಡನ್ಲಿ ನಿಮಗೆ ಕಾರ್ ತಗೋಬೇಕು ಅಂತ ಇರುತ್ತೆ. ಯಾಕಂದರೆ ನಿಮ್ಮ ಪಕ್ಕದಲ್ಲಿ ಯಾವನೋ ಕಾರ್ ತಗೋತಿರ್ತಾನೆ. ಸೊ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಿಮಗೆ ಬೈಕ್ ತಗೊಳಕ್ಕೆ ಕನಸು ರಿಲೇಟೇಬಲ್ ಆಗಿರಲ್ಲ, ಬಟ್ ಇವತ್ತು ತಗೋಬೋದು ನೀವು. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ಯು ವಿಶ್ ಫಾರ್, ವಾಟ್ ಗಿವ್ಸ್ ಯು ಹ್ಯಾಪಿನೆಸ್. ನೀವು ನಿಮ್ಮ ಬದುಕಲ್ಲಿ ಏನು ಹುಡುಕ್ತಿದ್ದೀರಾ ಅಥವಾ ನೀವು ನಿಮ್ಮ ಬದುಕಲ್ಲಿ ಏನು ಇರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಫಸ್ಟ್ ಆಫ್ ಆಲ್ ನಿಮಗೆ ಖುಷಿ ಏನು ಕೊಡ್ತಿದೆ ಅನ್ನೋ ಕ್ಲಾರಿಟಿ ಇವತ್ತು ಅರ್ಧ ಜನ್ರೇಷನ್ಗೆ ಇಲ್ಲ. ಆ್ಯಂಡ್ ಕಂಪ್ಯಾರಿಸನ್ ಅನ್ನೋದಿದೆಯಲ್ಲ, ಕಂಪ್ಯಾರಿಸನ್ ಅನ್ನೋದು ತುಂಬ ಬೇಸಿಕ್ ಲೆವೆಲಿಂದ ಸ್ಟಾರ್ಟ್ ಆಗೋಗುತ್ತೆ. ಎಲ್ಲೋ ಒಂದು ಕಡೆ ಐ ಫೀಲ್ ಇದಕ್ಕೆ ಪೇರೆಂಟ್ಸ್ ತುಂಬ ದೊಡ್ಡ ಕಾರಣ ಆಗ್ತಾರೆ ಲೈಫಲ್ಲಿ. ಈ ಚಿಕ್ಕ ವಯಸ್ಸಿಂದ ಅವ್ನ ಮಾರ್ಕ್ಸ್ ನೋಡು, ಇವ್ನ ಮಾರ್ಕ್ಸ್ ನೋಡು, ಅವ್ನು ಇದು ನೋಡು, ಇವ್ನದು ಅದು ನೋಡು ಅಂತ ನಿಮಗೆ ತುಂಬಿ ಬಟ್ ಎಂಡ್ ಆಫ್ ದ ಡೇ ನೀವು ಯಾಕೆ ಕಂಪೇರ್ ಮಾಡ್ತಿದ್ರೆ ಅನ್ನೋ ಪಾಯಿಂಟ್ ನಿಮಗೆ ಗೊತ್ತಾಗಲ್ಲ. ಇವತ್ತು ನಿಮಗೆ ನಡೆಯೋದು ಖುಷಿ ಕೊಡುತ್ತೆ ಅಂದರೆ ನೀವು ನಡ್ಕೊಂಡು ಹೋಗಿ. ಗಾಡಿ ಬೈಕ್ ಓಡಿಸೋದು ಖುಷಿ ಕೊಡ್ತಿದೆ ಅಂದರೆ ಬೈಕ್ ಓಡಿಸಿ. ಜಸ್ಟ್ ಬಿಕಾಸ್ ಯಾವನೋ ಏನೋ ಮಾಡ್ತಿದ್ದಾನೆ ಅಂದಾಗ ಅದಕ್ಕೆ ಕಂಪ್ಯಾರಿಸನಲ್ಲಿ ನೀವು ನಿಮ್ಮ ಲೈಫ್ ನೋಡ್ತಿದ್ರೆ ನಿಮಗೆ ಯಾವಾಗಲೂ ಬೇಜಾರಲ್ಲೇ ಇರ್ತೀರಾ. ಮರಕ್ಕಿಂತ ಮರ ದೊಡ್ಡದು ಅಂತಾರಲ್ಲ, ನೀವು ಲೈಫಲ್ಲಿ ಏನೇ ಅಚೀವ್ ಮಾಡಿ ಅದಕ್ಕಿಂತ ಇನ್ನೊಂದು ದೊಡ್ಡದಿದ್ದೇ ಇರುತ್ತೆ. ಸೊ ಆ ಸ್ಟೇಜಲ್ಲೂ ಇಫ್ ಇನ್ ಕೇಸ್ ನೀವು ಕಂಪ್ಯಾರಿಸನಲ್ಲಿ ಇನ್ನೊಬ್ಬರ ಲೈಫ್ನ ನೋಡ್ತಿದ್ದಾಗ ನಿಮಗೆ ಬೇಜಾರಾಗೇ ಆಗುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಯಾರೂ ಅವ್ರ ಲೈಫ್ನ ಓಪನ್ ಅಪ್ ಅಂತೂ ಇಡಲ್ಲ. ಅವ್ರ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರು ಅದ್ರದ್ದು ಬ್ಯೂಟಿಫುಲ್ ಸೈಡ್ ಮಾತ್ರ ನಿಮಗೆ ತೋರಿಸ್ತಾ ಇರ್ತಾರೆ. ಅದನ್ನು ನೀವು ನಂಬ್ಕೊಂಡು ನಿಮ್ಮ ಲೈಫ್ನ ನೀವು ಡಿಗ್ರೇಡ್ ಮಾಡ್ತಿರ್ತೀರ. ಸೊ ಫಸ್ಟ್ ವಾಟ್ ಗಿವ್ಸ್ ಯು ಹ್ಯಾಪಿನೆಸ್ ಅದನ್ನು ಆ ಟ್ರುತ್ನ ಅರ್ಥ ಮಾಡ್ಕೊಂಡಾಗ ಲೈಫ್ ಆ್ಯಕ್ಚುಲಿ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಸ್ಟ್ರಗಲ್ ಅನ್ನೋದು ಏನೂ ಇಲ್ಲ. ಉಸಿರಾಡ್ತಿದ್ರೆ ಕೈಕಾಲು ಓಡಾಡ್ತಿದೆಯಲ್ಲ, ಏನು ಸ್ಟ್ರಗಲ್ ಇದೆ? ಲೈಕ್ ಯು ಸ್ಟಿಲ್ ಹ್ಯಾವ್ ಅ ಚಾನ್ಸ್ ಟು ಸರ್ವೈವ್. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಮತ್ತೆ ಸ್ಟಾರ್ಟ್ ಮಾಡೋಂಥ ಆಪರ್ಚುನಿಟಿ ಇದ್ದಾಗ ಅದು ಸ್ಟ್ರಗಲ್ಲು ಅಲ್ಲ, ಡೌನ್ಫಾಲು ಅಲ್ಲ. ಎವ್ರಿ ಡೇ ಯು ವೇಕ್ ಅಪ್, ಯು ಹ್ಯಾವ್ ಅ ಲೈಫ್. ಸೊ ಲೈಫ್ ಅನ್ನೋದು ಇಟ್ ಸೆಲ್ಫ್ ಇಟ್ಸ್ ಅಚೀವ್ಮೆಂಟ್ ನನ್ನ ಪ್ರಕಾರ. ಅದಕ್ಕೆ ಖುಷಿ ಕೊಡೋಂಥ ನಾಲ್ಕು ಕೆಲಸ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿರಬೇಕು. ಸೊ ಇಫ್ ಇನ್ ಕೇಸ್ ಐ ವಾಂಟ್ ಟು ಬಿ ಅ ಬೆಸ್ಟ್ ಆ್ಯಕ್ಟರ್ ಅಂದಾಗ ಇಟ್ಸ್ ಅ ಜರ್ನಿ, ದ್ಯಾಟ್ಸ್ ಅ ಕೈಂಡ್ ಆಫ್ ಅ ಡೆಸ್ಟಿನೇಷನ್. ಆ ಒಂದು ಜರ್ನಿನ ನಾನು ಎಷ್ಟು ಎಂಜಾಯ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀನಿ ಅಂತ ನನ್ನ ಹ್ಯಾಪಿನೆಸ್ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ನಾನು ಮಾಡ್ಕೊಂಡು ಹೋಗಬೇಕು. ಅದ್ರ ಮಧ್ಯ ಹೇಗೆ ಏನು ಎತ್ತ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನೀವು ನಾಳೆ ಆಸ್ಕರ್ ತಗೊಂಡು ಬನ್ನಿ, ನೆಕ್ಸ್ಟ್ ಇಯರ್ ಆಸ್ಕರ್ ಇನ್ಯಾರೋ ತಗೊಂಡಾಗ ಇದು ಮರ್ತೋಗುತ್ತೆ. ಸೊ ನೀವು ಅದಕ್ಕಂತ ನೆಕ್ಸ್ಟ್ ಇಯರ್ ಮತ್ತೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಾಗ ನಿಮ್ದು ಹಳೆ ಅಚೀವ್ಮೆಂಟ್ನ ನೀವೇ ಡೌನ್ಗ್ರೇಡ್ ಮಾಡಿದಾಗ ನೀವು ಜೀವನದಲ್ಲಿ ಖುಷಿಯಾಗಿರೋಕ್ಕಾಗಲ್ಲ. ಕರೆಕ್ಟ್. ಸೊ ನಾವು ಏನು ಮಾಡ್ತಿದ್ವಿ ಅದರಲ್ಲಿ ಖುಷಿ ಪಡೋಣ. ಸಿ ಏಮ್ ದೊಡ್ಡದಾಗಿರಬೇಕು, ಗೋಲ್ಸ್ ಹೈ ಇರಬೇಕು ಫಾರ್ ಯೋರ್ ಸ್ಯಾಟಿಸ್ಫ್ಯಾಕ್ಷನ್, ನಾಟ್ ಟು ಸ್ಯಾಟಿಸ್ಫೈ ಎನಿವನ್ ಎಲ್ಸ್. ನಾಳೆ ಯಾವನೋ ಅದನ್ನು ನೋಡ್ಕೊಂಡು ಹೊಗಳಿ ಅಂತ ಕೆಲಸ ಮಾಡಬೇಡಿ. ಮಾಡಿದಾಗ ನಿಮಗೆ ಖುಷಿ ಆಗುತ್ತೆ ಅಂತ ಮಾಡಿದಾಗ ಅರ್ಧ ಪ್ರಾಬ್ಲಮ್ ಲೈಫಲ್ಲಿ ಸಾರ್ಟ್ ಆಗೋಗುತ್ತೆ ಅನ್ಸುತ್ತೆ. ಸೀರಿಯಲಲ್ಲಿ ಒಂದಷ್ಟು ಮದುಮಗನಾಗಿ ನೀವೆಲ್ಲ ಮಿಂಚಿದೆಲ್ಲ ನಾವು ನೋಡಿದ್ವಿ. ಈ ಕನ್ನಡ ಸೀರಿಯಲಲ್ಲೂ ಕೂಡ ಒಂದಷ್ಟು ಆಗ್ತಾ ಇದೆ. ಯಾರನ್ನು ಇಷ್ಟಪಡ್ತಾ ಇದ್ದಾರೆ, ಯಾರನ್ನು ಮದುವೆ ಆಗ್ತಾರೆ ಕೂಡ ಜನರು ಒಂದಷ್ಟು ಪ್ರಶ್ನೆಗಳು ಮಾಡ್ತಿದ್ದಾರೆ. ಸೀರಿಯಲ್ ಬಗ್ಗೆ ಮಾತಾಡೋದಾದ್ರೆ ಅದೊಂದು ಟ್ರ್ಯಾಕ್ ಹೇಗೆ ಹೇಳೋದು, ಟ್ರಯಾಂಗಲ್ ಲವ್ ಸ್ಟೋರಿ. ಅದು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಾಗ್ಲಿಂದನೂ ಅದು ಅದೇ ರೀತಿ ಇದೆ. ಟ್ರಯಾಂಗಲ್ ಇದ್ದೇ ಇರುತ್ತೆ. ಆ್ಯಂಡ್
ಅದ್ರ ಸ್ಟೋರಿ ಹೇಳ್ತಿಲ್ವಾ, ಈಗ ಒಂದು ಸ್ಟೋರಿನ ಒಂದು 3 years ಸ್ಟ್ರೆಚ್ ಮಾಡಬೇಕು ಅಂದಾಗ ಥಿಂಗ್ಸ್ ಲೈಕ್ ದಿಸ್ ಹ್ಯಾಪನ್ಸ್. ಬೇಕು ಅವಾಗ ಹುಡುಗಂಗೆ ಎಷ್ಟು ಕನ್ಫ್ಯೂಷನ್ ಆಗುತ್ತೆ, ಅವರ ಅವರ ಎಲ್ಲೋದ್ರೆ ಕರೆಕ್ಟ್ ಆಗಿರುತ್ತೆ, ಹಿಂಗೆ ಹೋದ್ರೆ ಲೈಫ್ ಚೆನ್ನಾಗಿರುತ್ತೆ, ಯಾರ ಜೊತೆ ಹೋದ್ರೆ ಲೈಫ್ ಸುಂದರವಾಗಿರುತ್ತೆ, ಆ ಒಂದು ಕನ್ಫ್ಯೂಷನ್. ಅಂದರೆ ಯಾವಾಗಲೂ ಲೈಫಲ್ಲಿ ಡಿಸಿಷನ್ ಮೇಕಿಂಗ್ ಅನ್ನೋ ತುಂಬ ಕನ್ಫ್ಯೂಷನ್ ಇದ್ದೇ ಇರುತ್ತೆ ನಿಮಗೆ. ಈಗ ಹೇಳಿದಾಗ 2 ಆಪ್ಷನ್ಸ್ ಇದ್ದಾಗ ಒಂದು ಆಪ್ಷನ್ 70% ಖುಷಿ ಕೊಡ್ತಿರುತ್ತೆ, ಇನ್ನೊಂದು ಆಪ್ಷನ್ 30% ಖುಷಿ ಕೊಡ್ತಿರುತ್ತೆ. ಬಟ್ ಅಲ್ಲೂ ನಾವು ಇಲ್ಲಿ 70% ಖುಷಿ ಕೊಡ್ತಿಲ್ಲ, ಅಲ್ಲಿ 30% ಖುಷಿ ಕೊಡ್ತಿಲ್ಲ ಅನ್ನೋ ಕನ್ಫ್ಯೂಷನಲ್ಲಿ ಇರ್ತೀವಿ. ಲೈಫ್ ಗೋಸ್ ಲೈಕ್ ಹೆಂಗಾಗುತ್ತೆ ಕರ್ಣ ಯಾರಿಗೆ ಸಿಗೋದು? ಕಾರಣ ಅದೊಂದು 2 ವರ್ಷ ಆದ್ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡ್ಬೇಕಷ್ಟೇ. ಈಗ ಹೆಂಗೆ ಅಲ್ಲಿವರೆಗೆ ಏನು ಗೊತ್ತಿರಲ್ಲ, ಹೋಗ್ತಾ ಇರೋದಷ್ಟೇ. ಓಕೆ, ರಿಯಲ್ ಲೈಫಲ್ಲಿ ಮದುಮಗ ಆಗೋದು ಸೊ ಮುಂದಿನ ವರ್ಷ ಅನ್ಕೊಂಡಿದ್ಯಾ? ಇನ್ನೊಂದು 1 year ಅಲ್ಲಿ ಅನ್ಕೊಂಡಿದ್ದೆ. ನೆಕ್ಸ್ಟ್ ಬಂದ್ಬಿಡ್ತು. ಲಾಸ್ಟ್ ಇಯರ್ ಅಲ್ಲಿ ನಾವು ಇಂಟರ್ವ್ಯೂ ಮಾಡಿದ್ದು ಲಾಸ್ಟ್ ಇಯರ್ ಕೆಲವು ತಿಂಗಳು ಹಿಂದೆ. ಮುಂದಿನ ವರ್ಷ ಅಂತ ಹೇಳಿದ್ರೆ ಅವಾಗ ಡಿಸೆಂಬರ್ ಬಂದಿರಲಿಲ್ಲ, ಈಗ ಡಿಸೆಂಬರ್ ಬಂದಿದೆ. 2 ವಾರ ಆಯ್ತು ಅಂದ್ರೆ ಡಿಸೆಂಬರ್ ಮುಗಿದು. ಆದಷ್ಟು ಬೇಗ ಆಬ್ವಿಯಸ್ಲಿ ಮಾಡ್ಕೋತೀನಿ, ಹಂಗೆ ಅಂತೂ ಇರಲ್ಲ. ಮನೇಲಿ ಹುಡುಕ್ತಾ ಇದಾರ ಇಲ್ಲ ನೀವೇ ಹುಡುಕೊಂಡ್ರ? ಇಲ್ಲ, ಮನೇಲೂ ಹುಡುಕ್ತಾ ಇಲ್ಲ, ನಾನು ಈಗ ಸದ್ಯಕ್ಕೆ ಹುಡುಕ್ತಾ ಇಲ್ಲ. ಇವತ್ತು ಹೆಂಗೆ ಬಟ್ ಮುಂದಿನ ವರ್ಷ ಬಂದ್ಬಿಡ್ತು. ಇಲ್ಲ, ಅದು ಆಗುತ್ತೆ, ತಾನೇ ಆಗುತ್ತೆ ಅಂತ ಹೆಂಗಾಗುತ್ತೆ ಸರ್? ಕೂಡ್ ಬಂದ್ರೆ ಎಲ್ಲ ಆಗತ್ತೆ ಅಂದ್ರೆ ಕೂಡ್ ಬರ್ಬೇಕಲ್ಲ. ಇಲ್ಲ ನಾವೊಂದು ಕುಡಿಸ್ಕೊಂಡಿರ್ಬೇಕು ಒಂದ್ ಕಡೆ, ಕೂರಿಸ್ಕೊಂಡಿರ್ಬೇಕು. ಅವಾಗ ಆಯ್ತಮ್ಮ ರೆಡಿ ಆಯ್ತು ಸರಿ ಬಾ ಅಂತ ಅವಾಗ ಕರ್ಕೊಂಬರ್ಬೋದು. ಅದಾಗೆ ಬರುತ್ತೆ ಅಂತಂದ್ರೆ ಹಿಂಗೆ ಅಂತ. ಯಾಕಂದ್ರೆ ಅಂದ್ರೆ ಆ ರೈಟ್ ಟೈಮ್ ಬಂದಾಗ ಐ ಬಿಲೀವ್ ಇನ್ ದಿಸ್ ರೈಟ್ ಟೈಮ್ ಮ್ಯಾಜಿಕ್. ಅಂದರೆ ನಿಮಗೆ ಸಿಂಪಲ್ ಆಗಿ ಹೆಂಗೆ ಹೇಳ್ಬೇಕು ಅಂತಂದರೆ, ಈಗ ನಾನು ಈ ಟೆಲಿವಿಷನ್ ಸ್ಟಾರ್ಟ್ ಆಗಿತ್ತಲ್ಲ, ಟೆಲಿವಿಷನ್ ಸ್ಟಾರ್ಟ್ ಆದಾಗ ನನ್ನ ತುಂಬ ಹಿಂದೆ ನಾನು ಕೂತ್ಕೋತಿದ್ದೆ. ಸೊ ಎಲ್ಲ ಬಂದು ಅವಾರ್ಡ್ಸ್ ಎಲ್ಲ ತಗೊಳ್ಳೋರು, ನನಗೆ ತುಂಬ ಬೇಜಾರಾಗೋದು ಆಗ. ಬಟ್ ನಿಜ ಹೇಳಬೇಕು ಅಂದರೆ ಅವತ್ತಿನ ದಿನ ಏನಾರೇ ನನ್ನ ಕರೆದು ಅವಾರ್ಡ್ ಕೊಟ್ಬಿಟ್ಟಿದ್ರೆ ಅಲ್ಲಿ ಹೋಗಿ ಏನು ಹೇಳಬೇಕು ಅಂತಲೇ ನಂಗೆ ಗೊತ್ತಿರ್ತಿರ್ಲಿಲ್ಲ. ಸೊ ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ದ್ಯಾಟ್, ಏನಂತಾರೆ, ಸಕ್ಸಸ್ ಅನ್ನೋ ಥರ ಹೇಳ್ಬೋದು. ಬಟ್ ಆ ಒಂದು ಸ್ಟ್ರಗಲ್, ಆ ಒಂದು ಜರ್ನಿ ಮಾಡಿ 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 ಯಾವತ್ತಾವತ್ತು ದಿನ ಬಂದಾಗ ನನ್ನ ಹತ್ರ ಅಲ್ಲಿ ಹೋಗಿ ಮಾತಾಡೋದಕ್ಕೆ ಅಂತ ಒಂದು 4 ಮಾತಿತ್ತು. ಸೊ ಐ ಥಾಟ್ ಯೂನಿವರ್ಸ್ ತಾನೇ ನಿಮಗೆ ನೀವು ಯಾವಾಗ ಪ್ರಿಪೇರ್ ಆಗಿದ್ದೀರಾ ಅಂತ ಗೊತ್ತಾದ ತಕ್ಷಣ ಅದು ನಿಮಗೆ ಕೊಟ್ಬಿಡುತ್ತೆ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಕನ್ಸಿಸ್ಟೆನ್ಸಿ. ಓಕೆ, ನೀವು ಆ ಒಂದು ಕೆಲಸ ಬಿಡದೆ ಎಷ್ಟು ಫೋರ್ಸಲ್ಲಿ ಹೋಗ್ತಿದ್ದೀರಾ ಅಂತ. ಅಂದರೆ ಈಗ ನಿಮಗೆ ಆ್ಯಪಲ್ ಬೇಕಿರುತ್ತೆ, ಅದು ನಿಮಗೆ ರೀಚ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂದ್ಕೊಳ್ಳಿ. ಅದು ಇನ್ನೇನು ರೀಚ್ ಆಗಬೇಕು ಅಂತ ಟೈಮಲ್ಲಿ ಸಡನ್ಲಿ ನಿಮಗೆ ಪೈನಾಪಲ್ ತಿನ್ನಬೇಕು ಅನ್ಸ್ಬಿಟ್ರೆ ಬೇರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅಲ್ಲ, ಇವನು ಇಷ್ಟೊತ್ತು ಆ್ಯಪಲ್ ಅಂತಿದ್ದಲ್ಲ, ಈಗ ಪೈನಾಪಲ್ ಅಂತವನೇ ಅಂತ ಮತ್ತೆ ಹೋಗಿ ತಗೊಬರ್ಬೇಕಲ್ಲ. ಸೊ ಆ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ಹೇಳ್ತಿಲ್ಲ, ಇವತ್ತು ಸಕ್ಸಸ್ ಹಿಂದೆ ಹೋದವರು ಶಾರ್ಟ್ ಟರ್ಮ್ ಸಕ್ಸಸ್ ಅಂತ ನೋಡ್ತಿರ್ತಾರಲ್ಲ, ಸಮ್ವೇರ್ ದೇ ಫೇಲ್ ದೇರ್. ಬಿಕಾಸ್ ತುಂಬ ಶಾರ್ಟ್ ಟೈಮಲ್ಲಿ ಇದೆ ಡಿಸೈಡ್, ನಾನು ಇದು ಮಾಡಬೇಕು ಅದು ಮಾಡಬೇಕು. ಆ ಕನ್ಫ್ಯೂಷನಲ್ಲಿ ಎಲ್ಲ ಹಾಫ್ ಬೇಕ್ಡ್ ಆಗೋಗಿರುತ್ತೆ. ಒಂದು ಗೋಲ್ ಫಿಕ್ಸ್ ಮಾಡ್ಕೊಳ್ಳಿ, ಅದು ಏನೇ ಆದರೂ ಆಗಿರಲಿ, ಅದು ದೊಡ್ಡದ ಚಿಕ್ಕದಂತ ಯೋಚನೆ ಮಾಡಬೇಡಿ. ಒಂದು ಗೋಲ್ ಫಿಕ್ಸ್ ಮಾಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಆ ಗೋಲ್ ರೀಚ್ ಆಗಲೇಬೇಕು ಅಂತ ಒಂದು ಜರ್ನಿ ಮಾಡ್ತಾ ಹೋದರೆ ತಾನಾಗ್ತಾನೆ ಎಲ್ಲ ಅಲೈನ್ ಆಗ್ತಾ ಹೋಗುತ್ತೆ. ಈ ಸತ್ಯ ಎಷ್ಟು ಬೇಗ ಅರ್ಥ ಆಗಿಬಿಡುತ್ತೆ ಅಷ್ಟು ಒಳ್ಳೆಯದು ಅಂತ ನಾನು ಅನ್ಕೋತೀನಿ. ಸೊ ದಟ್ಸ್ ವಾಟ್ ಐ ಈವನ್ ವಾಂಟೆಡ್ ಟು ಟೆಲ್ ಆಲ್ ದ ಯಂಗ್ಸ್ಟರ್ಸ್. ಲೈಕ್ ಯಾರ್ಯಾರು ಸಕ್ಸಸ್ ನನ್ನ ಲೈಫಲ್ಲಿ ಆಗಬೇಕು ಅಂತ ಯಾರ್ಯಾರು ಅನ್ಕೋತಿದ್ದಾರೆ, ಶಾರ್ಟ್ ಟರ್ಮ್ ಸಕ್ಸಸ್ ಅನ್ನೋದು ಇಟ್ಸ್ ಅ ಮಿತ್, ಅದು ದೊಡ್ಡ ಸುಳ್ಳು. ಒಂದು ಲಾಂಗ್ ಜರ್ನಿ ಇದ್ದೇ ಇರುತ್ತೆ, ಅದನ್ನು ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಲೈಫ್ ಅಷ್ಟು ಶಾರ್ಟ್ ಆಗಿರುತ್ತೆ ಅಂತ ಐ ಫೀಲ್. ಒಟ್ಟಲ್ಲಿ ಬಟ್ ನಿಮ್ಮ ಪ್ರಶ್ನೆ ಇದ್ದಿದ್ದು ನನ್ನ ಮದುವೆ ಯಾವಾಗ ಅಂತ. ಸೊ ಅದು ಅದೇ ನಾನು ಹೇಳ್ದ ಹಾಗೆ, ವೆನ್ ಐ ಆಮ್ ಪ್ರಿಪೇರ್ಡ್ ಅದು ತಾನೇ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಅಲ್ಲಿವರೆಗೂ ಪ್ರಶ್ನೆ ಮಾಡೋದು ಬೇಡ. ಸೊ ನೆಕ್ಸ್ಟ್ ಗುಡ್ ನ್ಯೂಸ್ ಕೊಟ್ಟಾಗಲೇ ಅವತ್ತೇ ಬಂದ್ಬೇಡ. ಆಬ್ವಿಯಸ್ಲಿ ಎಲ್ಲರನ್ನ ಇನ್ವೈಟ್ ಮಾಡ್ತೀನಲ್ಲ. ಎಸ್, ಜಾಕಿ, ಸೊ ಈ ಸಿನಿಮಾ ಶೂಟಿಂಗ್ ಇವತ್ತು ಎಂಡ್ ಆಗ್ತಾ ಇದೆ. ಸೊ ಹಾಗಾಗಿ ಯಾವಾಗ ಬರ್ತೀರಾ, ಮತ್ತೆ ಯಾವಾಗ ನಿಮ್ಮನ್ನು ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡೋದು, ಹಿಂಗೆ ಏನಾದರೂ ಪ್ಲಾನಿಂಗ್ಸ್ ನಡೀತಾ ಇದೆ? ಸೊ ಈಗ ಅದೇ ಪೋಸ್ಟ್ ಪ್ರೊಡಕ್ಷನ್ ಈಗ ಶೂಟ್ ಮುಗಿದ, ಇವತ್ತು ಪ್ಯಾಚ್ ವರ್ಕ್ ಎಲ್ಲ ಶೂಟ್ ಮಾಡ್ತಾ ಇದೀವಿ. ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ಗೆ ರೀಚ್ ಆಗುತ್ತೆ. ಸೊ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಒಂದು ಎಕ್ಸಾಕ್ಟ್ ಡೇಟ್ ನಾವು ಅನ್ಕೋಬೋದು. ಬಟ್ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಡಿಫ್ರೆಂಟ್ ವರ್ಷನಲ್ಲಂತೂ ಇದೆ. ಬಿಕಾಸ್ ನಾನೇ ಒಂದಿಷ್ಟು ವರ್ಷದಿಂದ ಒಂದಷ್ಟು ಕ್ಯಾರೆಕ್ಟರ್ಸ್ ಎಲ್ಲ ಮಾಡಿದ್ದೀನಲ್ಲ, ಇದೊಂದು ಬೇರೆ ಏನಂತಾರೆ ವೈಬ್ ಅಂತಾರಲ್ಲ, ಬೇರೆ ವೈಬ್ ಇದೆ. ಈಗ ನಾವು ಇಲ್ಲೂ ಶೂಟ್ ಮಾಡಬೇಕಾದ್ರೆ ಇಲ್ಲಿದ್ದು ಒಂದು ಅಟ್ಮಾಸ್ಫಿಯರ್ ಒಂಥರ ಬೇರೆ ಥರ ಇದೆ. ಆಮೇಲೆ ಜನಗಳಲ್ಲಿ ಬರ್ತಾರಲ್ಲ, ನೀವು ಯಾವತ್ತಾದ್ರೂ ಇಲ್ಲಿ ರೇಸ್ ಇದ್ದಾಗ ಅವ್ರನ್ನ ನೋಡಿದಾಗ ಒಳಗಡೆ ಬಂದಿದ್ದು ನಾನು ಆ್ಯಕ್ಚುಲಿ ಶೂಟಿಂಗ್ಗೆ ಅಂತಾನೆ ನಾವು ಇಲ್ಲಿಗೆ ಬರ್ತಾ ಇದ್ದೀವಲ್ಲ, ಬೇರೆ ಬೇರೆ ಮೈಂಡ್ ಸೆಟ್ ಜನ ಅದೇನು ಯೋಚನೆ ಮಾಡ್ತಿರ್ತಾರೋ ಅದು ಸ್ವಲ್ಪ ಇದೆ ಸಿನಿಮಾದಲ್ಲಿ, ಅದನ್ನ ನನಗೆ ಹೇಳಕ್ಕಾಗಲ್ಲ. ಓಕೆ, ಒಟ್ಟಲ್ಲಿ ಡೆಪ್ತ್ ಆಗಂತೂ ನೋಡ್ಬೋದು ಏನೇನು ನಡೆಯುತ್ತೆ ಅನ್ನೋದು. ಸೊ ನಾನು ಒಂದಷ್ಟು
ಸೊ ಅದೆಲ್ಲ ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಅಂತೂ ಕೊಟ್ಟೇ ಕೊಡುತ್ತೆ. ಬಿಕಾಸ್ ನಾನು ಈಗ ಕ್ಯಾರೆಕ್ಟರ್ ಚೂಸ್ ಮಾಡಬೇಕಾದ್ರೆ ಯೋಚನೆ ತುಂಬ ಮಾಡ್ತಿದ್ದೆ, ಏನಾದರೂ ರಿಲೇಟೇಬಲ್ ಆಗಿರಬೇಕು, ಅದಕ್ಕಿಂತ ಜಾಸ್ತಿ ಸಮಥಿಂಗ್ ಯುನೀಕ್, ಸಮಥಿಂಗ್ ಡಿಫ್ರೆಂಟ್ ಏನಾದರೂ ಮಾಡಬೇಕಲ್ಲ. ಬಿಕಾಸ್ ಈಗ ಸುಮಾರು ಜನ ನಂಗೆ ಹೇಳ್ತಾರೆ ಲವ್ ಸ್ಟೋರಿ ಮಾಡಿ ಅಂತ. ಸರಿ, ಲವ್ ಸ್ಟೋರಿಲಿ ಎಷ್ಟೊಂತ ಡಿಫ್ರೆಂಟ್ ಲವ್ ಮಾಡೋದು, ಅದೆಲ್ಲ ಮಾಡ್ತಿದ್ದಾರೆ, ಏನಾದರೂ ಡಿಫ್ರೆಂಟಾಗಿ ಕ್ಯಾರೆಕ್ಟರ್ ಮಾಡೋಣ ಅಂತ ಥಾಟ್. ಆ್ಯಂಡ್ ಗುರು ಸರ್ ಅವ್ರು ತುಂಬ ರಿಸರ್ಚ್ ಮಾಡಿದ್ದಾರೆ ಈ ಒಂದು ಸಿನಿಮಾಗೆ. ಅವರು ಎಲ್ಲರನ್ನೂ ಮೀಟ್ ಮಾಡಿ, ಅಂದರೆ ಒಂದಷ್ಟು ಜನಗಳ ಹತ್ರ ಮಾತಾಡಿ, ವಿ ಹ್ಯಾವ್ ಚೆಕ್ ದ ಫ್ಯಾಕ್ಟ್ಸ್, ಮತ್ತು ಅದ್ರದ್ದು ತುಂಬ ಡೀಟೇಲ್ಡ್ ಆಗಿ ಪ್ರತಿ ಒಂದನ್ನು ಇಲ್ಲಿ ನಾವು ತೋರಿಸ್ತೇವೆ ಇದರಲ್ಲಿ. ನೈಸ್. ಆಮೇಲೆ ಇದರಲ್ಲಿ ನೀವು ಹಾರ್ಸ್ ರೈಡಿಂಗ್ ಕೂಡ ಮಾಡಿದ್ದೀರಾ. ಎಸ್ ಎಸ್. ಸೊ ಇದೆ ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡಿದ್ದು ಅನ್ಸುತ್ತೆ. ಹಾಂ, ಇದಕ್ಕೆ ಅಂತಾನೆ ಟ್ರೈನಿಂಗ್ ಮಾಡಿದ್ದು. ಕುದುರೆ ಇಲ್ಲ, ಅದು ನಾನು ತುಂಬ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಈ ಹಾರ್ಸ್ ಇರುತ್ತಲ್ಲ, ಇಟ್ ಕ್ಯಾನ್ ಫೀಲ್ ಯು. ಅಂದರೆ ನೀವು ಅದ್ರ ಮೇಲೆ ಕೂತಿದ್ದಾಗ ನೀವು ಲೆಫ್ಟ್ ನೋಡಿದ್ರೆ ಅದು ಲೆಫ್ಟ್ಗೆ ಹೋಗುತ್ತೆ, ನೀವು ರೈಟ್ ನೋಡಿದ್ರೆ ರೈಟ್ಗೆ ಹೋಗುತ್ತೆ. ಓಕೆ. ನೀವು ಅದ್ರ ಜೊತೆ ಆ ಕನೆಕ್ಷನ್, ಆ ಬಾಂಡ್ ಇದು ಮಾಡ್ಕೊಂಡ್ರೆ, ಆಮೇಲೆ ಅಂದರೆ ಆಸ್ ಇಫ್ ನೀವು ಮನಸ್ಸಿಂದ ಅದನ್ನ ಕಂಟ್ರೋಲ್ ಮಾಡ್ತಿದ್ರನೋ ಒಂದೊಂದ್ ಕಡೆ ಫೀಲ್ ಆಗುತ್ತೆ. ಗೊತ್ತಾಗ್ಬಿಡುತ್ತೆ. ಹೌದು. ಸೊ ನೀವು ಸುಮ್ಮನೆ ಕುದುರೆ ಮೇಲೆ ಕೂತ್ಕೊಂಡು ಹಿಂಗೆ ನೋಡಿದ್ರೆ ಅದು ಈ ಸೈಡ್ ಹೋಗುತ್ತೆ, ಹಿಂಗೆ ನೋಡಿದ್ರೆ ಈ ಕಡೆ ಹೋಗುತ್ತೆ. ಭಯಗೆ ಏನಾಗ್ಲಿಲ್ಲ ನಿಮಗೆ ರೈಡ್ ಮಾಡ್ಬೇಕಾದ್ರೆ? ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹಾ, ಸೊ ಅದ್ರದ್ದು ಟ್ರೈನಿಂಗ್. ಸೊ ನಾನು ಅಲ್ಲಿ ಪಟಾಯದಲ್ಲೇ ಇದ್ರದ್ದು ಟ್ರೈನಿಂಗ್ ಎಲ್ಲ ಮಾಡಿದ್ದು. ಸೊ ನಮ್ಮ ಟ್ರೈನರ್ ತುಂಬ ವೆಲ್ ಎಕ್ಸ್ಪೀರಿಯನ್ಸ್ಡ್ ಇದ್ರು. ಸೊ ಅವ್ರ ಗೈಡೆನ್ಸಲ್ಲಿ ಒಂದು 4-5 ದಿನ ಜಸ್ಟ್ ಒಂದು ಮಾಕ್ ಈ ಥರ ಹಿಂಗೆ ಒಂದು ಸರ್ಕಲಲ್ಲಿ ಪ್ರಾಕ್ಟೀಸ್ ಮಾಡಾದ್ಮೇಲೆ ನಮಗೆ ಟ್ರ್ಯಾಕ್ ಕರ್ಕೊಂಡು ಹೋಗಿದ್ದು. ಟ್ರ್ಯಾಕ್ ಹೋದ್ಮೇಲೆ ಅದ್ರ ಸ್ಪೀಡ್ ಗೊತ್ತಾಗಿದ್ದು, ಏನು ಹಿಂಗೆ ಓಡುತ್ತೆ ಅಂತ. ಓಕೆ. ಸೊ ಒಟ್ಟಿನಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಈ ಸಿನಿಮಾದಲ್ಲಿ ನಿಮಗೆ ಆಗಿದೆ. ನನಗೆ ಇದೇ ಬೆಸ್ಟ್ ಅನ್ಸೋದು ಈ ಸಿನಿಮಾ ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ. ನಾನು ಹೇಳಿಲ್ವಾ, ಐ ಕ್ಯಾನ್ ಲಿವ್ ಸೋ ಮೆನಿ ಲೈಫ್ಸ್ ಆಲ್ ಟುಗೆದರ್. ಈಗ ಅವ್ನ ಬದುಕು ಹೇಗಿದೆ, ಇವನ್ ಬದುಕು ಹೇಗಿದೆ ಅಂತ ನಾನು ಬರೀ ಯೋಚನೆ ಮಾಡೋದಕ್ಕಿಂತ ನಾನು ಎಕ್ಸ್ಪೀರಿಯನ್ಸ್ ಒಂದು ಕ್ಷಣಕ್ಕೆ ಆ ಬದುಕು ನೋಡ್ಬೋದು ಇಲ್ಲಿ. ಅಂಡ್ ಇಟ್ ಗಿವ್ಸ್ ಮಿ ಮೋರ್ ಕ್ಲಾರಿಟಿ ಅಬೌಟ್ ಮೈ ಲೈಫ್. ಎಸ್ 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 ಎಸ್. ಸೊ ಹಂಗೋ ಸಿನಿಮಾ ಇನ್ನೇನು ಮುಗಿದಿದೆ, ಇನ್ನೇನು ಕೆಲವು ತಿಂಗಳಲ್ಲಿ, ಕೆಲವು ದಿನಗಳಲ್ಲಿ ಸೊ ನಮ್ಮ ಮುಂದೆ ಸ್ಕ್ರೀನಲ್ಲಂತೂ ಬರ್ತೀರಾ. ಸೊ ಫೈನಲ್ ಆಗಿ ನಿಮ್ಮ ಒಂದು ನಂಬರ್ 1 ಬಗ್ಗೆ, ಎಲ್ಲ ಒಂದು ನಂಬರ್ 1 ಬಗ್ಗೆ ನಮ್ಮ ಆಡಿಯನ್ಸ್ಗೆ ಹೇಳೋದಾದ್ರೆ ನಾನು ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದು ನಾನು ಏನೇ ಕೆಲಸ ಮಾಡಿದ್ರು ಅದನ್ನು ಅಷ್ಟೇ ಪಾಸಿಟಿವ್ ಆಗಿ ರಿಸೀವ್ ಮಾಡ್ತೀರಾ. ಆ್ಯಂಡ್ ಪ್ರತಿಯೊಂದರಲ್ಲೂ ಆ ಸಪೋರ್ಟ್ ತೋರಿಸ್ತೀರಾ. ಎಲ್ಲೋ ಒಂದು ಕಡೆ ಹೇಳ್ತಿಲ್ಲ, ಸ್ಟಾರ್ಟಿಂಗ್ ನನಗೆ ತುಂಬ ಭಯ ಆಗೋದು. ಆಮೇಲೆ ಆ ಪ್ರಶ್ನೆನೂ ಇರ್ತಿತ್ತು, ಹೌ ವಿಲ್ ಐ ಡೂ ಇಟ್ ಅನ್ನೋದೊಂದು ಕ್ವಶನ್ ಮಾರ್ಕು. ಸೊ ಎಲ್ಲ ಒಂದು ಕಡೆ ಈ ಸಪೋರ್ಟೇ ಅದಕ್ಕೆ ಆನ್ಸರ್ ಕೊಡುತ್ತೆ ಅಂತ ಅನಿಸುತ್ತೆ. ಸೊ ಎಂಡ್ ಆಫ್ ದ ಡೇ ಐ ಕ್ಯಾನ್ ಜಸ್ಟ್ ಸೇ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಕೆಲಸದಲ್ಲೂ ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಎವ್ರಿ ಡೇ ನಾನು ಕೆಲಸ ಮಾಡೋದು ಒಂದು ಪಾಸಿಟಿವಿಟಿಯಿಂದನೇ ನೀವೆಲ್ಲ ಪ್ರೌಡ್ ಫೀಲ್ ಮಾಡಲಿ ಅಂತ. ನಾನು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ನೀವು ಸಪೋರ್ಟ್ ಮಾಡಿದ್ದು ನಿಮಗೆ ಯಾವತ್ತೂ ವಿ ಸಪೋರ್ಟೆಡ್ ಅ ರಾಂಗ್ ಗಾಯ ಅಂತ ಅನ್ನಿಸ್ಬಾರ್ದು ಅಂತಲೇ ನಾನು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಆ್ಯಂಡ್ ಅದಕ್ಕೆ ನೀವು ಅಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ತೋರಿಸಿದ್ದೀರಾ. ಸೊ ಐ ವಿಲ್ ಬಿ ಎಂಟರ್ಟೈನಿಂಗ್ ಯು ಆಲ್ವೇಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ಪ್ರಮೋಷನಲ್ ಸಿಗೋಣ, ಇದೇ ಥರ ಎಲ್ಲವೂ ಕೂಡ ಆಗ್ತಾ ಇರಲಿ. ಆ್ಯಂಡ್ ಆದಷ್ಟು ಬೇಗ ಸಿನಿಮಾದಲ್ಲೂ ನಂಬರ್ 1. ಥ್ಯಾಂಕ್ ಯು.